ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಅಂದ್ಕೋತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಈ ವಿಡಿಯೋ ಅಂತ ಅಂದರೆ, ನಾನಿವತ್ತು ಸ್ವಲ್ಪ ಗಿಡಗಳ ಬಗ್ಗೆ ಗಮನ ಹರಿಸೋಣ ಅಂತ ಹೇಳಿ ಬಂದಿದ್ದೀನಿ. ಯಾಕಂದರೆ ಅದು ಹೆಂಗಂದ್ರೆ ಹಂಗಿತ್ತು, ಇದು ಪಾಟ್ ಹೊರ್ಟೋಗಿತ್ತು. ಆ್ಯಕ್ಚುಲಿ ಈ ಪಾಟ್ ನಮ್ಮದಲ್ಲ, ಓನರ್ ಅವ್ರದ್ದು. ಸೊ ನನ್ನ ಹತ್ರ ಎಕ್ಸ್ಟ್ರಾ ಪಾಟ್ ಇತ್ತು, ಅದನ್ನು ಹಾಕಿ ನೀಟಾಗಿ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಕೆಲವೊಂದು ಗಿಡಗಳನ್ನ, ಸಣ್ಣ ಸಣ್ಣ ಗಿಡಗಳನ್ನ ತೊಗೊಂಡಿದ್ದೆ ಮನೆ ಒಳಗಡೆ ಇಟ್ಕೊಳ್ಳೋಕ್ಕೆ. ಅದನ್ನೆಲ್ಲ ಇಲ್ಲಿ ಮಣ್ಣು ಸಿಗಲ್ಲ, ಯಾಕಂದರೆ ನಾನು ಮೇಲೆ ಫಸ್ಟ್ ಫ್ಲೋರಲ್ಲಿರೋದು, ಕೆಳಗಡೆ ಹೋಗಿ ತೊಗೊಂಡು ಬರೋದಕ್ಕೂ ಆಗಲ್ಲ. ಅಲ್ಲಿ ಸಿಗೋದು ಇಲ್ಲ, ನಾವು ರೋಡ್ ಸೈಡಲ್ಲೇ ಇರೋದ್ರಿಂದ ಎಲ್ಲೂ ಹೋಗಿ ಮಣ್ಣು ತೊಗೊಂಬರೋಕ್ಕಾಗಲ್ಲ. ತಂದರೆ ರಂಜಿತ್ ತೊಗೊಂಬರ್ಬೇಕು, ಇಲ್ಲ ಅಂದರೆ ನನಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇದನ್ನೆಲ್ಲ ನಾನು ರೀಪಾಟಿಂಗ್ ಮಾಡ್ಕೋತಾ ಇದ್ದೀನಿ. ಗಿಡ ಬರಲೇ ಇಲ್ಲ, ಕಷ್ಟಪಟ್ಟು ತೆಗ್ದೆ ಆಚೆಗೆ. ಸೊ ಇದನ್ನು ನಾನು ಈ ಪಾಟ್ಸ್ನ ಮೀಶೋನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಗಿಡಕ್ಕೆ ಆ ಪಾಟ್ ಸಾಕಾಗ್ತಾ ಇರಲಿಲ್ಲ, ಹಂಗಾಗಿ ಇದಕ್ಕಿಂತ ಇನ್ನೊಂದು ಚೂರು ಸುಮಾರಾಗಿರೋ ಅಂಥ ಪಾಟ್ ಇತ್ತು. ಆ ಪಾಟಿಗೆ ಮಣ್ಣಾಕಿ ರೀಪಾಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ, ನನಗೆ ತುಂಬ ಗಿಡಗಳಂದರೆ ಇಷ್ಟ. ಆದರೆ ರೆಂಟ್ ಹೌಸಲ್ಲಿ ಇರೋದ್ರಿಂದ ತುಂಬ ಅದನ್ನೆಲ್ಲ ಆಸೆ ಪಡೋಕ್ಕಾಗಲ್ಲ. ಹಾಗಾಗಿ ಇಂಡೋರ್ ಪ್ಲಾಂಟ್ಸು, ಸಣ್ಣ ಸಣ್ಣ ಗಿಡಗಳು, ಅದು ಶೋ ಗಿಡಗಳು ಬರ್ತಾವಲ್ಲ, ಅದನ್ನು ನಾನು ತೆಗ್ದಿಟ್ಕೊಂಡಿದ್ದೆ. ಮತ್ತು ಇನ್ನೊಂದು ಪಾಟಲ್ಲಿ ಅದು ಗಿಡ ಹಾಳಾಗಿತ್ತು, ಹಂಗಾಗಿ ಅದೇ ಮಣ್ಣನ್ನೇ ನಾನು ಬಳಸ್ಕೊಂಡು, ಮತ್ತು ರಂಜಿತ್ ಸ್ವಲ್ಪ ಗೊಬ್ಬರ ತೊಗೊಂಡು ಬಂದಿದ್ದರು, ಇದನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ರೀಪಾಟಿಂಗ್ ಮಾಡ್ಕೋತಾ ಇದ್ದೀನಿ. ಚಿಟ್ಟು ನಾನು ಈ ಥರ ಏನಾದರೂ ಕೆಲಸ ಮಾಡೋಷ್ಟೊತ್ತಿಗೆ ಬಂದು ಅಲ್ಲಿ ನನಗಿಂತ ಫಸ್ಟ್ ಹಾಜರಾಗಿರ್ತಾಳೆ. ಸೊ ಮಣ್ಣಲ್ಲಿ ಆಡ್ತಿದ್ದಾಳಲ್ಲ, ಆಡಲಿ ಅಂತ ಹೇಳಿ ನಾನು ಏನೂ ಮಾತಾಡಲಿಲ್ಲ. ನಾನೇನು ಮಾತಾಡಿದ್ರು ಅವಳು ನನ್ನ ಮಾತನ್ನ ಕಿವಿಗೆ ಹಾಕ್ಕೊಳ್ಳಲ್ಲ, ಅವಳು ಮಾಡೋದನ್ನೇ ಮಾಡೋದು. ಹಂಗಾಗಿ ಅವಳಿಗೆ ಒಂದು ಪಾಟ್ ಕೊಟ್ಟು ಅವಳು ಖುಷಿಯಾಗಿ ಆಟಾಡ್ಕೊಂಡು ಮಾಡ್ತಿದ್ಲು ಮಾತಾಡ್ಕೊಂಡು ನನ್ನ ಹತ್ರ. ಅವಳಿಗೊಂದು ಪಾಟ್ ಕೊಟ್ಬಿಟ್ಟಿದ್ದೆ. ನಾನು ಇದರಲ್ಲಿ 2 ಗಿಡ ಇಡೋಣ ಅಂತ ಹೇಳಿ ನೋಡಿದೆ, ಬಟ್ ಚೆನ್ನಾಗಿರಲ್ಲ ಅಂತೇಳಿ ಒಂದು ಗಿಡನ ನಾನು ತೆಗೆದ್ಬಿಟ್ಟೆ. ಒಂದೊಂದು ಗಿಡನೇ ಒಂದೊಂದು ಪಾಟಲ್ಲಿ ಹಾಕಿಡ್ತಾ ಇದ್ದೀನಿ. ಈ ಗಿಡಗಳನ್ನ ತೊಗೊಂಡು ಸುಮಾರು ದಿನ ಆಗಿತ್ತು, ಆದರೆ ನಾನು ಈ ಥರ ಪಾಟಿಗೆ ಹಾಕಿಟ್ಟಿರಲಿಲ್ಲ. ಅದು ಬೆಳೆಯೋದು ತುಂಬ ನಿಧಾನ. ಸರಿ ಅಂತ ಹೇಳಿ ಇವತ್ತು ಅದಕ್ಕೆ ಕೆಲಸ ಕೂಡಿ ಬಂತು ಅಂತ ಹೇಳ್ತಾರಲ್ಲ, ಹಂಗಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನು ಮನೆ ಒಳಗಡೆ ಇಟ್ಕೊಳ್ಳೋಣ ಅಂತ ಹೇಳಿ ಇದೇ ಥರ ಪಾಟ್ಸ್ನ ತೊಗೊಂಡಿದ್ದು ನಾನು. ಇದು ತೊಗೊಂಡಿದ್ದು ಮೀಶೋನಲ್ಲಿ ತೊಗೊಂಡೆ, ಬಟ್ ಪಾರ್ಟ್ಸು ಚೆನ್ನಾಗೇ ಇದೆ. ಎಲ್ಲ ಒಂದೊಂದೇ ಎತ್ತಿಟ್ಕೋತಾ ಇದ್ದೀನಿ. ಬಟ್ ಇಂಥ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ಬಾಗಿಲೆಲ್ಲ ಹಾಳಾಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಒಂದು ಸಲ ಇದನ್ನೆಲ್ಲ ಈ ಥರ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಮತ್ತೆ ಮತ್ತೆ ಮಾಡೋಂಥ ಕೆಲಸ ಇರಲ್ಲ. ನಾನು ಈ ಬೃಂದಾವನ ತೊಗೊಬಂದು ಸುಮಾರು ದಿನ ಆಗಿತ್ತು, ತುಳಸಿ ಕಟ್ಟೆ ಅಂತಾರಲ್ಲ, ಸೊ ಇದನ್ನು ತೊಗೊಂಬಂದು ಸುಮಾರು ದಿನ ಆಗಿತ್ತು. ಆದರೆ ಅದಕ್ಕೆ ತುಳಸಿ ಗಿಡ ಹಾಕಿರಲಿಲ್ಲ, ಯಾಕಂದರೆ ನಮ್ಮ ಮನೇಲಿರೋ ಅಂಥ ತುಳಸಿ ಗಿಡ ಅದು ಬೆಳೀತಾ ಇತ್ತು, ಬೆಳೆದು ದೊಡ್ಡದಾಗಿತ್ತು, ಬಟ್ ಎಲೆಗಳಿಲ್ಲ, ಒಣಗಿಲ್ಲ ಅದು. ಹಂಗಾಗಿ ನಾನು ಅದನ್ನು ಬಿಸಾಡೋಕ್ಕೆ ಮನಸ್ಸು ಬಂದಿಲ್ಲ. ಅದಕ್ಕೂ ಪೂಜೆ ಮಾಡ್ತೀನಿ, ಮತ್ತು ಇವಾಗ ಹೊಸ ಗಿಡ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಪೂಜೆ ಮಾಡ್ತೀನಿ. ಸೊ ಗಿಡಗಳನ್ನೆಲ್ಲ ರೀಪಾಟಿಂಗ್ ಮಾಡಿ ನಾನು ಎತ್ತಿಟ್ಕೊಂಡು ಇಲ್ಲಿ ಹಾಗಲಕಾಯಿ ಗೊಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗಲಕಾಯಿ ಗೊಜ್ಜು ಫಸ್ಟೆಲ್ಲ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ, ಅದು ಕಹಿ ಇರುತ್ತೆ, ಹೆಂಗೆ ತಿನ್ನೋದು ಅಂತ ಹೇಳಿ. ಆದರೆ ಒಂದು ಮೆಥಡು ಅಲ್ಲಿ ಮಾಡಿದ್ರೆ ಸಖತ್ತಾಗಿರುತ್ತೆ, ನಿಜವಾಗ್ಲೂ ಒಂಚೂರು ಕಹಿ ಇರಲ್ಲ. ಹಾಗಲಕಾಯಿ ತುಂಬ ಫ್ರೆಶ್ ಆಗಿತ್ತು, ಸೊ ಅದು ಫ್ರೆಶ್ ಆಗಿದ್ದಷ್ಟು ಟೇಸ್ಟ್ ಜಾಸ್ತಿ. ಅದಕ್ಕೆ ನಾನು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಉಪ್ಪು ಹಾಕಿ ತೊಳೆದಿಟ್ಕೊತೀನಿ. ನೀವು 1 ಸಲ 2 ಸಲ ತೊಳೆದಿಟ್ಕೊಂಡ್ರೆ ಸಾಕು. ಸೊ ಇದಕ್ಕೂ ಬಂದು ನನಗೂ ಬೇಕು ಕೊಡಮ್ಮ ಅಂತೇಳಿ ಇದನ್ನೆಲ್ಲ ತೊಗೊಂಡೋಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಟಾಡ್ತಾ ಇರ್ತಾಳೆ, ಸರಿ ಅಂತ ಕೊಟ್ಟೆ. ನಾನಿಲ್ಲಿ ಬೇಯಿಸೋಕೆ ಇಡಬೇಕಾದ್ರೆ ಒಂಚೂರು ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಹುಣಸೆಹಣ್ಣು ಹಾಕ್ಕೋತೀನಿ. ಒಂದು ಸ್ವಲ್ಪ ಜಾಸ್ತಿದಲ್ಲೇ ಹುಣಸೆಹಣ್ಣು ಹಾಕ್ಕೊಂಡು ಒಂಚೂರು ಬೆಲ್ಲ ಹಾಕ್ಕೋತೀನಿ ಬೇಯಿಸೋಕ್ಕೆ. ಮತ್ತು ಅದರ ಮೇಲೆ ನಾನು ಪ್ಲೇಟೆಲ್ಲ ಮುಚ್ಚಿಡಲ್ಲ, ಹಾಗೆ ಬೇಯಿಸ್ತೀನಿ.
ಸೊ ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಅದಕ್ಕೆ ಫ್ರೈಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿ ಕಟ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ತೊಗೊಂಡೋದ್ಲು. ತೊಗೊಂಡೋಗಿ ಮತ್ತೆ ವಾಪಸ್ ತೊಗೊಂಬಂದ್ಲು. ನನ್ನ ಹಾಗಲಕಾಯಿ ಅರ್ಧ ಬೆಂದಿತ್ತು, ಇದನ್ನು ಹಾಕಿದ್ರೆ ಕೆಡುತ್ತೆ ಅಂತ ಹೇಳಿ ನಾನು ಅದನ್ನು ಮೊಸರು ನೀರಿಗೆ ಹಾಕ್ಬಿಟ್ಟು ಇಲ್ಲಿ ಫ್ರೈಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನೊಂಥರ ಧನಿಯಾ ಪೌಡರ್ ಎಲ್ಲ ಹಾಕಿ ಫ್ರೈ ಥರನೇ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಒಂಚೂರು ಕಹಿ ಅನ್ನೋದಿರಲ್ಲ. ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಲಕಾಯಿನ ನಾವು ಆಗಾಗ್ಗೆ ತೊಗೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಬೇಯ್ತಾ ಬಂತು, ಅದನ್ನ ಎತ್ತಿ ಆ ನೀರೆಲ್ಲ ಒಡ್ಗಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಫಸ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು ಆಯಿಲಿಗೆ, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೋಬೇಕು. ನಾನಿಲ್ಲಿ ಟೊಮೊಟೊನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾವು ಇಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಹಾಗಲಕಾಯಿನ ಇದ್ರೊಳಗಡೆನೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ. ಆಯಿಲ್ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆಲ್ಲ ಏನೇನು ಬೇಕೋ ಮಸಾಲೆಗಳು ಎತ್ತಿಟ್ಕೋಬೇಕು. ಇದನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಯಿಲಲ್ಲಿ, ಹಂಗಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಒಂಚೂರು ಅರಿಶಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೋತೀನಿ. ಧನಿಯಾ ಪೌಡರ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ಇದನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ, ಬಟ್ ನನಗೆ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋದು ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಒಂಚೂರು ಕಹಿ ಇರಲ್ಲ. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಪಲ್ಯ ಥರ ಹಾಗೇ ತಿನ್ಬೋದು. ಲಾಸ್ಟಲ್ಲಿ ಇದೆಲ್ಲ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಮ್ಮದು ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಂಚೂರು ಕಹಿ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಜೊತೆಯಲ್ಲಿ ನಾನು ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ, ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಅದರ ಮಾರನೇ ದಿನ ನಾನೆಲ್ಲ ನೀಟಾಗಿ ರಿಪೋರ್ಟಿಂಗ್ ಎಲ್ಲ ಮಾಡಿ ಎತ್ತಿಟ್ಟಿದ್ದೆ. ಬಟ್ ಮಳೆ ಬಂದು ಎಲ್ಲ ನಾನು ಇದ್ರ ಮೇಲೆ ದೊಡ್ಡ ಪಾಟ್ ಇಟ್ಬಿಟ್ಟಿದ್ದೆ, ಸೊ ಎಲ್ಲ ಮುರಿದೋಗಿತ್ತು. ನನಗಂತೂ ಸಖತ್ ಬೇಜಾರಾಗೋಯಿತು. ಅಷ್ಟೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ನಲ್ಲ, ಹಿಂಗಾಗೋಯ್ತಲ್ಲ ಅಂತ ಹೇಳಿ. ಇನ್ನೇನು ಮಾಡೋಕ್ಕಾಗಲ್ಲ, ಬಟ್ ಕ್ಲೀನ್ ಮಾಡ್ಕೋಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಈ ಥರ ಯಾವಾಗೂ ಬಾಗಿಲು ಗಲೀಜಾಗದೆ ಧೂಳು ಕೂತ್ಕೊಂಡೆ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅದು ಒಳ್ಳೆಯದು ಕೂಡ ಮನೆಗೆ. ಇಲ್ಲೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಸಂಜೆ ಪೂಜೆ ಮಾಡ್ಕೊಳ್ಳೋದು ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಸೊ ಇಲ್ಲಿ ಬಾಗಿಲಲ್ಲೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಇಟ್ಕೊಂಡು ತೋರಿಸ್ತಿದ್ದೀನಿ ಹೆಂಗಿದೆ ಅಂತ ಹೇಳಿ. ನೆಕ್ಸ್ಟು ಇದು ಬಂದು ನಾನು ಶೃಂಗೇರಿಗೆ ಹೋದಾಗ ಅಲ್ಲಿ ಏನೂ ಬೈ ಮಾಡಿಲ್ಲ, ನಾನು ಏನೂ ತೊಗೊಂಡಿಲ್ಲ, ಇದನ್ನು ಮಾತ್ರ ತೊಗೊಂಡಿದ್ದು. ಇದನ್ನು ಸುಮಾರು ದಿನದಿಂದ ತೊಗೋಬೇಕು ಅಂತ ಅನ್ಕೋತಾ ಇದ್ದೆ. ನಿಲ್ಲಿಂದು ತೋರಣ ನನಗೆ ಸಖತ್ ಇಷ್ಟ. ನನ್ನ ಮೈನ್ ಬಾಗಿಲಿಗೊಂದು ತೊಗೊಂಡು ಬಂದೆ, ಈ ಬಾಗಿಲಿಗೊಂದು ಮತ್ತು ದೇವ್ರ ಮನೆ ಬಾಗಿಲಿಗೊಂದು. ಅಲ್ಲೂ ಹೊಸ್ತಿಲು ಅದೆಲ್ಲ ಇರೋದಕ್ಕೆ ಅಲ್ಲಿ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಲ್ಲಿಗೆ ತೊಗೊಂಡೆ. ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಂಡೆ, ಅದು ಕಿಚನ್ ಡೋರ್ಗೆ, ಬಟ್ ಸಾಕಾಗಿಲ್ಲ, ಆದರೂ ಹಾಕಿದ್ದೀನಿ. ಇಲ್ಲಿಗೆ ಟ್ರೈ ಮಾಡ್ತಾಯಿದ್ದೀನಿ ನಾನು. ನನಗೆ ಇಲ್ಲಿ ಮುಂದೆ ತುಂಬ ಚಿಕ್ಕದಾಯಿತು, ಬಟ್ ಅದನ್ನು ಬಿಟ್ಟು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ, ಆ ಸ್ಟಿಕ್ಕರ್ಸ್ ಬರುತ್ತಲ್ಲ ಅದನ್ನು ಅಂಟಿಸ್ಬಿಟ್ಟು ಈ ಕಡೆಯಿಂದ ಆ ಕಡೆಗೆ ತೊಗೋತಾ ಇದ್ದೀನಿ. ಹಂಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಎಷ್ಟು ದಿನದಿಂದ ಇದನ್ನು ತೊಗೋಬೇಕು, ಇಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಒಟ್ಟಿಗೆ 3 ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ. ಮೊನ್ನೆ ಶೃಂಗೇರಿಗೆ ಹೋದಾಗ ಇದಕ್ಕೆ ನಾನು 250 ಕೊಟ್ಟೆ, ಒಂದಕ್ಕೆ 250 ಕೊಟ್ಟೆ. ಹೊರಗಡೆ ಇಲ್ಲೆಲ್ಲನೂ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಒಂದು 350 400 ಆದರೂ ಕೊಡಬೇಕಾಗತ್ತೆ. ಹಾಗಾಗಿ ನನಗೆ ಅಲ್ಲಿ 250ಗೆ ಸಿಕ್ತು. ಅದಕ್ಕೆ ನನಗೆ 3 ಬೇಕಿತ್ತು. ಮಾರ್ಕೆಟಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿದರು, ಆದರೆ ನಾನು ಮಾರ್ಕೆಟಿಗೆ ಹೋಗೋದೇ ಇಲ್ಲ. ಯಾವ ವಿಚಾರಕ್ಕೂ ನಾನು ಮಾರ್ಕೆಟ್ ಕಡೆ ಹೋಗಲ್ಲ. ಹಾಗಾಗಿ ನಂಗೆ ಇದು ಇಷ್ಟ ಆಯಿತು, ತೊಗೊಂಬಂದೆ. ಇವಾಗ ನೋಡಿ, ಫಸ್ಟ್ ನಾವು ನೋಡಿದ ಬಾಗಿಲಿಗೂ ಇವಾಗ ನಾವು ನೋಡೋ ಬಾಗಿಲಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಮ್ಮ ಟ್ರೆಡಿಷ್ನಲ್ ಕಲ್ಚರು, ಅದಕ್ಕೆ ನನಗೆ ನಮ್ಮ ಟ್ರೆಡಿಷ್ನಲ್ ಕಲ್ಚರ್ ಅಂದರೆ ಸಖತ್ ಇಷ್ಟ. ಸೊ ಅಲ್ಲಿ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ದೇವ್ರ ಮನೆ ಬಾಗಿಲಿಗೆ ಹಾಕೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ.
ಇಲ್ಲಿ ನಾನು ಯಾವುದೇ ಥರದ ಮಳೆ ಹೊಡೆದಿಲ್ಲ, ಆಲ್ರೆಡಿ ಅವ್ರು ಹೊಡೆದಿದ್ರು. ಅದಕ್ಕೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ, ಇಲ್ಲ ಇದಕ್ಕಾಗಲ್ಲ ಅಂತಂದರೆ ಇಲ್ಲೂ ಸ್ಟಿಕ್ಕರ್ಸ್ ಹಾಕಿನೇ ಇದನ್ನು ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಅದ್ರದ್ದು ಅವಶ್ಯಕತೆ ಇರಲಿಲ್ಲ. ಇಲ್ಲೇ ಚೆನ್ನಾಗಿ ಅದೇ ಕುತ್ಕೊಂತು. ಸೊ ಲೈಟ್ ಆಫ್ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನನಗೆ ಈ ಥರ ಎಲ್ಲ ಹಳ್ಳಿ ಶೈಲಿಯಲ್ಲಿ ಏನಾದರೂ ಈ ಥರ ಮಾಡಬೇಕು ಅಂದರೆ ಸಖತ್ ಇಷ್ಟ ನನಗೆ. ಸೊ ಇನ್ನೊಂದು ತಂದಿದ್ದು ಈ ಡೋರ್ಗೆ. ಇಲ್ಲಿ 2 ಹಾಕಿದ್ರೆ ಜಾಸ್ತಿ ಆಗುತ್ತೆ, 1 ಹಾಕಿದ್ರೆ ಕಡಿಮೆ ಆಗುತ್ತೆ. ಬಟ್ ಏನು ಮಾಡೋದು, ತೊಗೊಂಬಂದಿದ್ದೀನಲ್ಲ ಸರಿ ಹಾಕ್ಬಿಡೋಣ, ಅಲ್ಲಿ ಇಲ್ಲಿ ಇಟ್ಟು ಹಾಳಾಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇಲ್ಲೂ ಅಷ್ಟೇ ನಾನು ಸ್ಟಿಕ್ಕರ್ಸನ್ನ ಹಾಕಿನೇ ಅದನ್ನು ಹಾಕ್ತಾ ಇರೋದು. ಎಲ್ಲೂ ನಾನು ಒಂದು ಮಳೆನೂ ಹೊಡೆದಿಲ್ಲ. ಈ 3ನ್ನು ನಾನು ತುಂಬ ಹುಷಾರಾಗಿ ಎಲ್ಲಿ ನೆಲ್ಲೆಲ್ಲ ಬಿದ್ದೋಗ್ಬಿಡುತ್ತೋ ಕೆಳಗಡೆ ಅಂತ ಹೇಳಿ ನಿಧಾನಕ್ಕೆ ತೊಗೋತಾ ಇದ್ದೀನಿ. ಬಟ್ ನಾವು ಎಷ್ಟು ಕೇರ್ಫುಲ್ಲಾಗಿ ಅದನ್ನು ತೊಗೊಂಡ್ರೂ ಅದು ಬೀಳೋ ನೆಲ್ಲುಗಳೆಲ್ಲ ಬಿದ್ದೇ ಬೀಳುತ್ತೆ. ಸೊ ಇಲ್ಲೂ ಸ್ಟಿಕ್ಕರ್ಸ್ ತೊಗೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಎಡವಟ್ಟು ಮಾಡಿಕೊಂಡೆ, ಇದು ಟೈಟಾಗಿ ಹಾಕೋಣ ಅಂತ ಹೇಳಿ ಸ್ವಲ್ಪ ದೂರ ಹಾಕ್ಬಿಟ್ಟೆ ಆ ಸ್ಟಿಕ್ಕರ್ಸ್ನ. ಬಟ್ ಅದು ಕಿತ್ಕೊಂಡೇ ಬಂದುಬಿಡ್ತು. ಸರಿ ಅಂತ ಹೇಳಿ ಮತ್ತೆ ಅದನ್ನು ತೆಗೆದ್ಬಿಟ್ಟು ಬೇರೆ ಕಡೆ ಅದ್ರ ಪಕ್ಕನೇ ಹತ್ರ ಆಗೋ ಥರ ಅಂಟಿಸಿದ್ದಾಯಿತು. ಆದರೆ ಇಲ್ಲಿ ಆ ಕಡೆ ಈ ಕಡೆ ಗ್ಯಾಪ್ ಬಂತು, ನೋಡಿ ಕಿತ್ತೋಯ್ತು. ಆ ಕಡೆ ಈ ಕಡೆ ಗ್ಯಾಪ್ ಬಂತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನನಗಿವಾಗ ತಲೆಗೆ ಏನೂ ಉಳಿಲಿಲ್ಲ, ಹಾಗಾಗಿ ಅದನ್ನು ಹಾಗೆ ಗ್ಯಾಪ್ ಬಿಟ್ಟಿದ್ದೀನಿ. ನೋಡಬೇಕು, ಅದು ಒಂಥರ ಚೆನ್ನಾಗಿ ಕಾಣಿಸ್ಬೇಕು ಏನಾದರೂ ನಾವಲ್ಲಿ ಪ್ಲ್ಯಾನ್ ಮಾಡಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 2 ಆಗಿದ್ದರೆ ಜಾಸ್ತಿ ಆಗೋದು, ಈ ಕಡೆಯಿಂದ ಈ ಕೊನೆಯಿಂದ ಆ ಕೊನೆಗೆ ತೊಗೊಂಡಿದ್ರು ಚೆನ್ನಾಗಿರ್ತಾ ಇತ್ತೇನೋ. ನಾನು ಅವತ್ತು ಒಂದು 4 ತೊಗೊಂಡ್ಬಿಡ್ಬೇಕಾಗಿತ್ತು. ಇದು ಸಾಕಾಗುತ್ತೆ ಅಂತ ಹೇಳಿ 3 ತೊಗೊಂಡೆ. ಆದರೆ ಅದು ಹಿಂಗಾಯಿತು. ಬಟ್ ಆ ಖಾಲಿ ಜಾಗಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಇಲ್ಲೂ ಚೆನ್ನಾಗೇ ಕಾಣ್ತಾ ಇತ್ತು. ಫುಲ್ ಕವರ್ ಆಗಿದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು ಅಂತ ಅನಿಸ್ತಿತ್ತು ನನಗೆ. ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು, ಇವತ್ತು ನಂದು ತುಂಬ ಒಂದು ಹಳೆಯ ಡ್ರೆಸ್ ಇತ್ತು. ಅದಕ್ಕೆ ಹೇಳ್ದಾಗೆ ಹಳೆ ಡ್ರೆಸ್ನ ಒಂದು ಆಲ್ಟ್ರೇಷನ್ ಮಾಡೋಣ ಅಂತ ಹೇಳಿ ತೊಗೊತಾ ಇದ್ದೀನಿ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ನಾನು ಇಷ್ಟಪಟ್ಟಿದ್ದೀನಿ ಹೀಗೆ ಮಾಡೋದು. ಈ ಡ್ರೆಸ್ಗೆ ಒಂದು ಸುಮಾರು 7 ವರ್ಷ ಆಗಿರ್ಬೋದು. ಆಸೆ ಪಟ್ಟು ತೊಗೊಂಡಿದ್ದು, ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ 7 ವರ್ಷ ಆಗಿದೆ. 7 ವರ್ಷದಲ್ಲಿ ನಾನು ಒಂದೇ ಸಲ ಹಾಕಿರೋದು. ನೆನಪಿರೋ ಥರ ಒಂದು 2 ಸಲ ಹಾಕಿರ್ತೀನಿ. 2 ಸಲಕ್ಕೆ ಮೇಲೆ 1 ಸಲನೂ ನಾನು ಹಾಕಿಲ್ಲ. ನನ್ನ ಹತ್ರ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ನನಗೇನಾದರೂ ತುಂಬ ಇಷ್ಟ ಆದರೆ ಅದನ್ನು ಹಾಕ್ಕೊಳ್ಳಲ್ಲ. ಅದನ್ನು ಜೋಪಾನ ಮಾಡಿ ಕೊನೆಗೂ ಅದು ನನಗೆ ಆಗದೇ ಇರೋ ಥರ ಆಗಿಬಿಡತ್ತೆ. ಸೊ ಇವಾಗ ನನ್ನ ಹತ್ರ ಮಿಷಿನ್ ಇದೆ. ಇವಾಗ ಇದನ್ನೇನು ಮಾಡೋಣ, ಆಗ್ತಾ ಇಲ್ಲ ಇದು. ಅವಾಗ ಸಿಕ್ಕಾಪಟ್ಟೆ ಸಣ್ಣ ಇದ್ದೆ ನಾನು, ಇವಾಗ ದಪ್ಪ ಆಗಿಬಿಟ್ಟಿದ್ದೀನಿ. ಇಷ್ಟು ಇವಾಗ ಆಗೋದೇ ಇಲ್ಲ, ಫುಲ್ಲು ಒಂಚೂರು ನೋಡಿ. ಅದಕ್ಕೆ ಇದನ್ನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಕೊಟ್ಟಿರ್ತಾರಲ್ವ, ಸೊ ಇದನ್ನೆಲ್ಲ ನೀಟಾಗಿ ಸ್ಟಿಚ್ಚೆಲ್ಲ ತೆಗೆದ್ಬಿಟ್ಟು ಹೊಸ ಸ್ಟಿಚ್ ಹಾಕೋಣ, ನನಗಾಗತ್ತಾ ನೋಡೋಣ ಅಂತ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅದು ಫೈನಲಾಗಿ ಏನಾಗುತ್ತೆ, ಡ್ರೆಸ್ಸು ಎಕ್ಕುಟ್ಟು ಹೋಗುತ್ತಾ ಇಲ್ಲ ಚೆನ್ನಾಗಿ ಆಗುತ್ತಾ ಗೊತ್ತಿಲ್ಲ ನನಗೂ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇನಾದರೂ ಚೆನ್ನಾಗಿ ಆಯಿತು ಅಂತ ತೋರಿಸ್ತೀನಿ. ಬಟ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಅದೇ ನಾನು ಹೇಳ್ದಾಗೆ ನನಗೇನಾದರೂ ಇಷ್ಟ ಆದರೆ ಬಟ್ಟೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಒಂದು ಒಡವೆ ಆಗಿರ್ಬೋದು, ಏನಾಗಿರ್ಬೋದು, ಅದನ್ನು ಹಾಕ್ಕೊಂಡು ಫೀಲ್ ಮಾಡಲ್ಲ. ಅದನ್ನು ಇಟ್ಟು ಅದನ್ನು ಏನಾದರೂ ನನಗೆ ಮತ್ತೆ ಅದು ಸಿಗದೇ ಇರೋ ಥರ ಮಾಡ್ಕೊಂಡ್ಬಿಡ್ತೀನಿ. ಹಿಂಗಿದೆ ಅಂತ ಗೊತ್ತಿದ್ರೂ ನಾನು ಹೇಳ್ದಾಗೆ ಅದೇನೋ ಗೊತ್ತಿಲ್ಲ, ನಂಗೆ ಇಷ್ಟ ಆಗೋದನ್ನ ಯಾವಾಗೂ ಹಂಗೆ ಮಾಡ್ತೀನಿ. ಅದನ್ನ ಎತ್ತಿ ಬಚ್ಚಿಟ್ಟು ಇಲ್ಲ ಕಳೆದೋಗುತ್ತೆ, ಇಲ್ಲ ನನಗೆ ಆಗದೆ ಆಗುತ್ತೆ. ಆ ಥರ ಸುಮಾರು ನನ್ನ ಚಿನ್ನದ ಒಡವೆಗಳು ಕೂಡ ಹಂಗೆ ಆಗಿದೆ. ಸೊ
ಸರಿ ಅಂತ ಹೇಳಿ ಆ ಡ್ರೆಸ್ಸಲ್ಲಿ ಸ್ಟಿಚಿಂಗ್ ಎಲ್ಲ ತೆಗಿತಾ ಇದ್ದೀನಿ. ನಾನು ಹೇಳಿದ ಲಾಸ್ಟ್ ವಿಡಿಯೋನಲ್ಲಿ ಹೇಳ್ದ ಹಾಗೆ ಒಂದು ಮಿಷಿನ್ ತೊಗೊಂಡಿದ್ದೀನಿ ಅಂತಂದನಲ್ಲ, ಹಂಗಾಗಿ ಇದನ್ನು ಟೈಲರ್ ಹತ್ರ ತೊಗೊಂಡೋಗ್ಬಿಟ್ಟು ಹಿಂಗೆ ಮಾಡಿಕೊಡಿ ಅಂತ ಹೇಳೋಕ್ಕೂ ಆಗಲ್ಲ, ಅವರು ಒಂಥರ ಮಾಡ್ಕೋತಾರೆ. ಹಂಗಾಗಿ ಈ ಡ್ರೆಸ್ನ ಹಾಗೇ ಇಟ್ಟಿದ್ದೆ. ಇವಾಗ ನನ್ನ ಹತ್ರ ಮಿಷಿನ್ ಇದೆಯಲ್ಲ, ಸರಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚಿಂಗ್ ತೆಗಿತಾ ಇದ್ದೆ. ನನ್ನ ಮಗಳು ಚೇಷ್ಟೆಗಳು ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿದ್ಲು. ಅವಳು ಏನಾದರೂ ಚೇಷ್ಟೆ ಮಾಡ್ತಿದ್ರೆ ಅದನ್ನು ಮಾಡಕ್ಕೆ ಬಿಡಬೇಕು, ಇಲ್ಲಾಂದರೆ ನಾನು ಕೆಲಸ ಮಾಡಕ್ಕೆ ಬಿಡಲ್ಲ. ಹಂಗಾಗಿ ನಾನೇನು ಮಾತಾಡಿಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸರಿ ಅಂತ ಹೇಳಿ ಇವಳಿದ್ರೆ ನಾನು ಮಿಷಿನ್ ತುಳಿಯೋಕ್ಕಾಗಲ್ಲ, ಏನೇನೋ ಬಂದು ಹೇಳ್ತಿದ್ದಾಳೆ ನೋಡಿ ಕ್ಯಾಮ್ರಾ ಮುಂದೆ. ಮಿಷಿನ್ ತುಳಿಯೋಕ್ಕಾಗಲ್ಲ, ಇವಳು ಹೊಲಿಯೋಕ್ಕೆ ಬಿಡಲ್ಲ ಅಂತ ಹೇಳಿ ಅವಳನ್ನ ನಿದ್ದೆ ಮಾಡಿಸ್ಬಿಡೋಣ, ಆಮೇಲೆ ಇದ್ರ ಕೆಲಸ ನೋಡೋಣ ಅಂತ ಹೇಳಿ ಅವಳನ್ನ ನಿದ್ದೆ ಮಾಡಿಸ್ತಾ ಇದ್ದೀನಿ. ನಿದ್ದೆ ಮಾಡೋದೇ ಇಲ್ಲ ಆಸಮಿ, ಯಾಕೆ ನನಗೆ ನಿದ್ದೆ ಮಾಡಿಸಿದ್ದು ನೀನು, ನಾನು ನಿದ್ದೆ ಮಾಡಲ್ಲ ಅಂತ ಹೇಳಿ ನನಗೆ ಧಮಕಿ ಹೊಡಿತಾಳೆ. ಚಿಕ್ಕವಳಿರುವಾಗಿಂದನೂ ಅಷ್ಟೇ, ಅವಳು ನಿದ್ದೆ ಮಾಡೋದಕ್ಕೆ ಹಠ. ಬಟ್ ಎಲ್ಲ ಮಕ್ಕಳು ಎಷ್ಟೊಂದು ನಿದ್ದೆ ಮಾಡ್ತವೆ, ಅವಳು ನಿದ್ದೆನೇ ಮಾಡಲ್ಲ. ನಿದ್ದೆ ಮಾಡೋದಕ್ಕೆ ನಾನು ಎಷ್ಟೊಂದು ಒದ್ದಾಡಿದ್ದೀನಿ, ಮತ್ತು ಭುಜದ ಮೇಲೆ ಹಾಕ್ಕೊಂಡೇ ಇರಬೇಕಿತ್ತು. ಬಟ್ ಇವಾಗ ಅಂಥ ಅಭ್ಯಾಸ ಒಂಚೂರು ಕಮ್ಮಿ ಆಗಿದೆ. ಆವಾಗ ಚಿಕ್ಕವಳಿರ್ಬೇಕಾದ್ರೆ ನನಗೆ ಅದೇ ತಲೆನೋವು, ಅವಳನ್ನ ಭುಜದ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡಿಸ್ಬೇಕಿತ್ತು. ಸೊ ಹಂಗೋ ಹಿಂಗೋ ಹೆಂಗೋ ಮಾಡಿ ಅವಳನ್ನ ನಿದ್ದೆ ಮಾಡಿಸ್ಬಿಟ್ಟು ನಾನಿಲ್ಲಿ ಆ ಸ್ಟಿಚಿಂಗ್ ಎಲ್ಲ ತೆಗ್ದಿದ್ನಲ್ಲ, ಕೊನೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹಾಕಿದ್ದೀನಿ. ಪರವಾಗಿಲ್ಲ, ಒಂಚೂರು ಆಗುತ್ತೆ ಅಂತ ಅನ್ಕೋತೀನಿ. ನನಗೆ ಆಗೋ ಥರ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ಹಾಕ್ಕೊಂಡು ಇಲ್ಲೇನು ಅಪ್ಡೇಟ್ ಕೊಟ್ಟಿಲ್ಲ ನಾನು. ಯಾವಾಗಾದರೂ ಹಾಕ್ಕೊಂಡಾಗ ನಾನು ಖಂಡಿತವಾಗೂ ಅಪ್ಡೇಟ್ ಮಾಡ್ತೀನಿ, ಇಲ್ಲ ಅದನ್ನೇ ಹಾಕ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ಥರ ಇಷ್ಟ ಆಗೋದನ್ನು ಬೇರೆ ಟೈಲರ್ಗಳ ಹತ್ರ ಹೋಗ್ಬಿಟ್ಟು ಹಿಂಗೆ ಮಾಡಿಕೊಡಿ ಅಂತ ಕೇಳೋಕ್ಕೂ ಆಗಲ್ಲ. ಹಾಗಾಗಿ ಒಂದು ಮಿಷಿನ್ ಇದ್ದರೆ ನಮ್ಗೆ ಹೆಂಗೆ ಬೇಕೋ, ನಮಗೆ ಯಾವ ಥರ ಬೇಕೋ ಅದನ್ನು ನಾವು ಮಾಡ್ಕೋಬೋದು. ಆಲ್ಟ್ರೇಷನ್ಸ್ಗೋಸ್ಕರನಾದರೂ ಒಂದು ಚಿಕ್ಕ ಮಿಷಿನ್ ಇರಬೇಕು. ಅದನ್ನು ರೆಡಿ ಮಾಡಿ ಎತ್ತಿಟ್ಬಿಟ್ಟು ರಂಜಿತ್ ಈ ಥರ ಮ್ಯಾಂಗೋ ತಂದಿದ್ರು. ಅವ್ರ ಬಾಸ್ ಮನೆ ಹತ್ರ ಇರೋ ಮರದಲ್ಲಿ ತಂದು ತೊಗೊಂಬಂದಿದ್ದು. ನೀವು ಈ ಮ್ಯಾಂಗೋನ ನೋಡ್ತಿದ್ದೀರಲ್ಲ, ನಿಜವಾಗ್ಲೂ ಇದು ಮಾವಿನ ಹಣ್ಣಲ್ಲ, ಅಮೃತ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಚೂರು ಹುಳಿ ಇರಲ್ಲ. ನೀವು ಇಷ್ಟು ದೊಡ್ಡ ಮಾವಿನಕಾಯಿನ ಒಬ್ಬರೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದೇ ಒಂದು ಚೂರು ಹುಳಿ ಇಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಹುಳಿ ಇಲ್ಲದೆ ಇರೋವಂಥ ಒಂದು ಮಾವಿನ ಹಣ್ಣನ್ನ ತಿಂದಿದ್ದು. ಸಾರಿ, ಮಾವಿನ ಹಣ್ಣಲ್ಲ, ಮಾವಿನಕಾಯಿ ಅದು. ಆ್ಯಕ್ಚುಲಿ ಅದು ಕಾಯಿ ಇದ್ದಾಗ ತಿಂದ್ರೇ ನಾವು ತಿನ್ನೋಕ್ಕಾಗೋದು. ಅದೆಷ್ಟು ಸ್ವೀಟ್ ಇರುತ್ತೆ ಅಂತಂದರೆ ಹಣ್ಣಾದ್ಮೇಲೆ ಅದನ್ನು ತಿನ್ನೋಕ್ಕೆ ಆಗಲ್ಲ, ಯಾಕಂದರೆ ಅಷ್ಟು ಹುಳ ಬಿದ್ದುಬಿಟ್ಟಿರುತ್ತೆ ಅದರೊಳಗಡೆ. ಕಾಯಿ ಚೆನ್ನಾಗಿದ್ರೂ ಅದರೊಳಗಡೆ ಹುಳ ಬಿದ್ದಿರುತ್ತೆ, ಅಷ್ಟು ಸ್ವೀಟಾಗಿರುತ್ತೆ. ಹಂಗಾಗಿ ನಾವು ಕಾಯಿ ಇದ್ದಾಗೆ ಅದನ್ನು ತಿಂದು ತೃಪ್ತಿ ಪಡಬೇಕಷ್ಟೆ. ಸೊ ಅದ್ರ ಜೊತೆಗೆ ಮಲ್ಲಿಕ ತಂದಿದ್ರು ರಂಜಿತ್ತು, ಅದನ್ನು ಎತ್ತಿ ಜೋಡಿಸ್ಕೊತಾ ಇದ್ದೀನಿ. ಈ ಸಲ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಚೆನ್ನಾಗಿ ತಿಂದ್ವಿ. ನಾನು ಎಲ್ಲ ಮಾವಿನ ಹಣ್ಣಿಗಿಂತ ಈ ಮಲ್ಲಿಕಾ ಮಾವಿನ ಹಣ್ಣೇ ತುಂಬ ತಿಂದಿದ್ದು ಈ ಸತಿ. ಸಖತ್ ಟೇಸ್ಟಾಗಿರುತ್ತೆ ಅದು. ಆ್ಯಕ್ಚುಲಿ ಎಲ್ಲ ಮಾವಿನ ಹಣ್ಣಿಗೂ ಕಂಪೇರ್ ಮಾಡಿದ್ರೆ ಬೇರೆ ಮಾವಿನ ಹಣ್ಣೆಲ್ಲನೂ ಪೌಡರ್ ಹಾಕಿ ಒಂಥರ ಹಣ್ಣು ಮಾಡಿರ್ತಾರೆ, ಅದು ಟೇಸ್ಟೇ ಒಂಥರ ಇರುತ್ತೆ. ಬಟ್ ಇದಕ್ಕೂ ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರೆ, ಆದರೆ ಟೇಸ್ಟ್ ಮಾತ್ರ ತಿನ್ನೋದು ಸಖತ್ತಾಗಿರುತ್ತೆ. ಹಂಗಾಗಿ ನಾನು ಈ ಥರದ್ದೇ ತೊಗೊಂಬ, ಬೇರೆ ಹಣ್ಣು ತೊಗೊಂಬರ್ಬೇಡ ಅಂತ ಹೇಳ್ತಾ ಇದ್ದೆ ರಂಜಿತ್ಗೆ. ಸೊ ಇದು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್.